ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗಂತೂ ಹಾಲಿಡೇಸ್ ಆಗಿರೋದ್ರಿಂದ ಮನೇಲೆಲ್ಲರೂ ಫ್ರೀಯಾಗಿರ್ತೀವಿ ಅಂತಲೇ ಹೇಳ್ಬೋದು. ಆ ಫ್ರೀಯಾಗಿರೋ ಟೈಮ್ನ ಒಂದು ತುಂಬ ಯೂಸ್ಫುಲ್ ಆಗಿರೋವಂಥ ಕೆಲಸಗಳಿಗೆ ಯೂಸ್ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬರು ಕೂಡ ತಾಯಿಯಾದವರು ಅಂದ್ಕೊತಾನೆ ಇರ್ತೀವಿ. ಅದೇ ಒನ್ ಟೈಮ್ ಅಂತಲೇ ಹೇಳ್ಬೋದು. ಮಕ್ಳಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾರ್ಮಲಾಗಿ ನಾವು ತುಂಬ ವಿಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು, ತುಂಬ ಡಿವೋಷ್ನಲ್ ಪ್ಲೇಸಸ್ಗಳಿಗೆ ನಾವು ತುಂಬ ಹೋಗೋದು. ನನಗೆ ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಲ್ವಾ. ಬಟ್ ಹೊಸ ಹೊಸ ಪ್ಲೇಸಸ್ಗಳಿಗೆ ಹೋಗಿ ಅದರದ್ದು ಏನೇನು ಇರುತ್ತೆ ರೀತಿ ನೀತಿಗಳು, ಆ ದೇವ್ರದ್ದು ಏನು ಮಹಿಮೆ ಇರುತ್ತೆ ಅದೆಲ್ಲ ತಿಳ್ಕೊಳಕ್ಕೆ ನಂಗೆ ತುಂಬ ಇಷ್ಟ. ಸೊ ಇವಾಗ ಫೈನಲಿ ಎಲ್ಲ ರೆಡಿ ಆಗಿದ್ದೀವಿ. ಮಕ್ಕಳೆಲ್ಲ ರೆಡಿಯಾಗಿ ಫೋನ್ಗಳು ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಮನೇಲೂ ಯಾವಾಗಲೂ ಇದೇ ರೀತಿ ಇದ್ದೇ ಇರುತ್ತಲ್ಲ. ಈಗ ನಾವು ಹೋಗ್ತಾ ಇರೋದು ಅಮ್ಮ, ನಾನು ಮತ್ತು ಮಕ್ಕಳು ಮತ್ತು ನಮ್ಮ ಮನೆಯವರು ಇಷ್ಟೇ ಹೋಗ್ತಾ ಇರೋದು. ಅಪ್ಪಂಗೆ ಸ್ವಲ್ಪ ಕೆಲಸನೂ ಇದೆ, ಬಟ್ ಅವ್ರು ಇವಾಗ ಸ್ವಲ್ಪ ಟ್ರಿಪ್ಪು ಆ ಥರ ಟ್ರಾವೆಲಿಂಗ್ ಇಷ್ಟನೇ ಪಡಲ್ಲ ಅಪ್ಪಾಜಿಯವರು. ಇವಾಗಂತೂ ತುಂಬ ಹಾಟ್ ವೆದರ್ ಇರೋದ್ರಿಂದ ಮನೆಯಲ್ಲೇ ಇರೋಕ್ಕಾಗ್ತಿಲ್ಲ ಅಂತ ಇದು ಮಾಡ್ತಿದ್ದಾರೆ. ಬಟ್ ಹೊರಗಡೆ ನಾನಂತೂ ಬರಲ್ಲಪ್ಪ, ನೀವು ಬೇಕಾದ್ರೆ ಹೋಗಿ ಬನ್ನಿ, ನಾನು ಮನೇಲಿ ಇರ್ತೀನಿ ಅನ್ನೋಷ್ಟು ಮಟ್ಟಿಗೆ ಶೆಕೆ ಆಗಿದೆ. ನಮಗೂ ಪರ್ಸ್ನಲಿ ಅದೇ ರೀತಿ ಅನಿಸಿದುಂಟು. ಬಟ್ ಏನು ಮಾಡೋದು, ಮಕ್ಕಳಿಗೆ ಹೇಳಿದ್ರೆ ಕೇಳೋಷ್ಟು ಇದೇ ಇಲ್ಲ. ಯಾಕೆಂದರೆ ಅವ್ರಿಗೂ ವೀಕು ಎಲ್ಲ ಹೋಮ್ವರ್ಕು ಅದು ಇದೆಲ್ಲ ಮಾಡಿ ಮುಗಿಸಿರ್ತಾರೆ. ಸ್ಕೂಲ್ ರಜೆಗಳ ಬಂದಮೇಲೆ ಎಲ್ಲಾರ ಹೊರಗಡೆ ಒಂದು 2 ಡೇಸ್ ಔಟಿಂಗ್ ಕರ್ಕೊಂಡು ಹೋದರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವಾ. ಇವಾಗ ಫೈನಲಿ ಎಲ್ಲ ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಮಕ್ಕಳಂತೂ ಫೈಟಿಂಗು ಸ್ವಲ್ಪ ಜೋಕ್ಸ್ ಪಾಟ್ ಆಗಿ ಫೈಟಿಂಗ್ ಮಾಡ್ತಾ ಇರ್ತಾರೆ. ಸೊ ಜೋಕ್ಸ್ ಪಾಟ್ ಅಲ್ವಾ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದರೆ ಆ ಜೋಕ್ಸ್ ಹೋಗಿ ಸ್ವಲ್ಪ ಸೀರಿಯಸ್ ಆಗಿ ಇಬ್ಬರು ಫೈಟಿಂಗ್ ಆಡ್ಕೊಂಡು ಹತ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಸನ್ನಿಧಿ. ಇದಕ್ಕೋಸ್ಕರ ಯಾವುದೇ ಒಂದು ಜೋಕ್ ಪಾಟ್ ಬಂದಾಗಲೂ ಸ್ವಲ್ಪ ಸಮಾಧಾನ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಇವಾಗ ಹೊರಡ್ತಾ ಇದ್ದೀವಿ. ಆನ್ ದ ವೇ ಇವಾಗ ಹೊರಡ್ಬೇಕಾದ್ರೆ ಸ್ವಲ್ಪ ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. 10 o'clock ಆಗಿದೆ. 10 o'clockಗೆ ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಇವಾಗ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ನಾವು ಸ್ವಲ್ಪ ಟ್ರಿಪ್ ಹೋಗ್ತಾ ಇರೋದು. ಇವಾಗ ಹೋಗ್ಬೇಕಾದ್ರೆ ಆನ್ ದ ವೇ ಏನೇನು ಪ್ಲೇಸಸ್ ಸಿಗುತ್ತೆ ಅದನ್ನ ಸ್ವಲ್ಪ ನೋಡಿಕೊಂಡು ಕವರ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಬ್ಬರು ಯಾವಾಗಲೂ ಹೇಳ್ತಿರ್ತಾರೆ, ಯಾವಾಗಲೂ ಡಿವೋಷನಲ್ ಪ್ಲೇಸಸ್ಗಳಿಗೆ ಹೋಗ್ತೀರಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇವತ್ತು ಸ್ವಲ್ಪ ಡಿವೋಷನಲ್ ಪ್ಲೇಸ್ ಜೊತೆಗೆ ಸ್ವಲ್ಪ ವಾಟರ್ ಇರುವಂಥ ಪ್ಲೇಸಸ್ಗಳು, ಬೀಚು ಆ ಥರ ಎಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಪ್ರೆಸೆಂಟು ಹೋಗ್ಬೇಕಾದ್ರೆ ಆನ್ ದ ವೇ ಯಾವ ಪ್ಲೇಸಸ್ಗಳು ಸಿಗುತ್ತೋ ಆ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿಕೊಂಡು ನಮ್ಮ ತಂಗಿ ಮನೆಗೆ ಹೋಗಿ ಇವತ್ತು ಆಲ್ಟ್ ಆಗ್ತೀವಿ. ಸೊ ನಾವು ಇಲ್ಲಿಂದ ಟ್ರಾವೆಲಿಂಗ್ನ ಶುರು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಾನು ತುಂಬ ಟ್ರಾವೆಲ್ಸ್ ವ್ಲಾಗ್ಗಳೇ ಜಾಸ್ತಿ ಮಾಡಿದ್ದೀವಿ. ತುಂಬ ಪ್ಲೇಸಸ್ಗಳನ್ನ ವಿಸಿಟ್ ಮಾಡೋದಾಗಿರ್ಬೋದು, ಎಲ್ಲೆಲ್ಲಿ ಯಾವ ಪ್ಲೇಸಸ್ಗಳಿದೆ, ಅದ್ರ ಶಕ್ತಿ ಏನಿದೆ, ಮಹಿಮೆ ಏನಿದೆ ಅಂತ ತಿಳ್ಕೊಳ್ಳೋದು ನನಗೆ ತುಂಬ ಇಷ್ಟ ಬೇಸಿಕಲಿ. ಇವಾಗ ಹೊರಡ್ತಾ ಇದ್ದೀವಿ. ಹೊರಡ್ತಾ ಇರಬೇಕಾದ್ರೆ ಆನ್ ದ ವೇ ನಾವು ಯಾವಾಗಲೂ ಸಿಟಿ ಮೇಲೆ ಹೋಗೋದು. ನಾವು ಪ್ಲೇಸಸ್ಗಳಿಗೆ ನಮ್ಮ ತಂಗಿ ಮನೆಗೆ ಹೋಗ್ಬೇಕು, ಸಿಟಿ ಮೇಲೆ ಹೋಗಬೇಕು ಅಂತಲೇ ಅಂದ್ಕೊಂಡಿರೋದು. ಬಟ್ ನಮ್ಮ ಮನೆಯವರು ಆನ್ ದ ವೇ ಹೋಗ್ಬೇಕಾದ್ರೆ ಮೈಸೂರು ರೋಡ್ ಮೇಲೆ ಹೋಗ್ತೀನಿ. ಮೈಸೂರು ರೋಡ್ ಮೇಲೆ ಹೋಗ್ಬೇಕಾದ್ರೆ ನಮ್ಗೆ ಆಬ್ವಿಯಸ್ಲಿ ರಾಮನಗರ, ಚನ್ನಪಟ್ಟಣ ಎಲ್ಲ ಸಿಗುತ್ತಲ್ವಾ. ಸೊ ಆನ್ ದ ವೇ ನಮಗೆ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಇದೆ. ಇವಾಗಂತೂ ಮೋಸ್ಟ್ ವೈರಲ್ ಆಗಿರುವಂತಹ ದೇವಸ್ಥಾನ ಆಗಿರುತ್ತೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ಆಲ್ರೆಡಿ ಯಾವಾಗಲೂ ನೈಸ್ ರೋಡ್ ಮೇಲೆ ಹೋಗೋದ್ರಿಂದ ಇಲ್ಲಿ ಬ್ಲೂದು ಪರ್ಪಲ್ ಕಲರ್ದು ಬ್ಲೌಸಮ್ ಸ್ವಲ್ಪ ಫ್ಲವರ್ಸ್ಗಳೆಲ್ಲ ಬಿಟ್ಟಿತ್ತು, ತುಂಬ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಉದುರೋಗಿದೆ, ಅದೆಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಈ ನಾರ್ಮಲಾಗಿ ನೈಸ್ ರೋಡಲ್ಲಿ ಹೋಗೋದು ಎಷ್ಟು ಬೆನಿಫಿಟ್ಟೋ ಅಷ್ಟೇ ಚಾರ್ಜಬಲ್ಲು ಕೂಡ ಇರುತ್ತೆ. ಏಕೆಂದರೆ ಪೇಮೆಂಟ್ ಮಾಡಿ ಹೋಗಬೇಕಾಗುತ್ತಲ್ವಾ, ಸ್ವಲ್ಪ ಬೇಗ ಕೂಡ ಹೋಗ್ಬೇಕಾದ್ರೆ ಇವಾಗ ಮೈಸೂರು ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಆಬ್ವಿಯಸ್ಲಿ ನಮಗೆ ದೇವಸ್ಥಾನದ್ದು ರೂಟು ನಮ್ಮನ್ನವ್ರು ಹೇಳಿದ್ರೆ ಈ ಥರ ಹೋಗ್ಬೋದು, ಈ ಥರ ಹೋಗೋಣ ಅಂತ. ನಾರ್ಮಲ್ ನಾವು ನೈಸ್ ರೋಡಲ್ಲಿ ಹೋಗೋದಕ್ಕಿಂತ ಈ ಮೈಸೂರು ರೋಡಲ್ಲಿ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬೆಟ್ಟಗಳೇ ಜಾಸ್ತಿ ಸಿಗುತ್ತೆ ಈ ವೇನಲ್ಲಿ ಹೋಗ್ಬೇಕಾದ್ರೆ ನಮಗೆ. ಇನ್ನು ಆಲ್ಮೋಸ್ಟ್ ಒಂದು ತುಂಬ ಟೋಲ್ಸ್ಗಳು ಸಿಗುತ್ತೆ. ಬೆಂಗಳೂರಿಂದ ನಮಗೆ ಈ ಮೈಸೂರು ರೋಡ್ ಮೇಲೆ ನಮ್ಮದೇ ಓನ್ ವೆಹಿಕಲ್ ಆದರೆ ಈಸಿ ಆಗುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ನಾವು ಬಸ್ಸಸ್ ಆಗಿರ್ಬೋದು, ಮೆಟ್ರೋಗಳು ಯೂಸ್ ಮಾಡ್ಕೊಂಡು ಹೋಗಿದ್ದಾರೆ, ಅದು ಯಾವ ವೇನಲ್ಲಿ ಹೋಗುತ್ತೋ ಆ ಥರ ಹೋಗ್ಬೇಕಾದ್ರೆ ಹಾಗೆ ಯಾವುದು ಒಳ್ಳೊಳ್ಳೆ ಸೀನ್ರಿ ಬರುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಕಣ್ಣಿಗೆ ಸ್ವಲ್ಪ ಹಿತ ಅಲ್ವಾ, ನಾವು ಹಸಿರು ನೋಡಿದಷ್ಟು ನಮಗೂ ತುಂಬ ಒಳ್ಳೆಯದು. ಸೊ ಯಾರು ಟ್ರಾವೆಲ್ ಪ್ರಿಯರಿರ್ತೀರ ಅವ್ರಿಗೆ ಕಮೆಂಟ್ ಮಾಡಿ, ಈ ಟ್ರಾವೆಲಿಂಗ್ದು ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಾವು ತಿಳ್ಕೊಂಡಂಗಾಗುತ್ತೆ. ಹೋಗ್ತಾ ಇರಬೇಕಾದ್ರೆ ನಮಗೆ ಸುಮಾರಷ್ಟು ಹಿಲ್ಸ್ಗಳಾಗಿರ್ಬೋದು, ಗಿಡಗಳಾಗಿರ್ಬೋದು ತುಂಬ ಹಸಿರೇ ಕೂಡಿರುತ್ತೆ. ಇವಾಗ ಹೋಗ್ತಾ ಇರೋ ಪ್ಲೇಸು ತುಂಬ ಫೇಮಸ್ಸು, ಇತ್ತೀಚೆಗಂತೂ ತುಂಬ ಫೇಮಸ್ ಆಗಿದೆ.
ಅದು ದೇವಸ್ಥಾನ ಅಂತ ಹೇಳ್ತಾಯಿದ್ರು. ತುಂಬ ದಿವಸಗಳಿಂದ ನಮ್ಮ ರಿಲೇಷನ್ನೇ ತುಂಬ ಜನ ಹೋಗಿದ್ದಾರೆ, ಅಲ್ಲಿಗೆ ಹೋಗಿದ್ವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ತುಂಬ ಶಕ್ತಿ ಇದೆ, ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾವು ಪರ್ಸ್ನಲಿ ಅದು ಯಾವುದೇ ದೇವಸ್ಥಾನಕ್ಕಾಗಿರ್ಬೋದು, ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ವೈಬ್ಸ್ ಹೇಳ್ತಾ ಇರುತ್ತೆ. ತುಂಬ ಸತಿ ನಾವು ಅಂದ್ಕೊಂಡಿದ್ದುಂಟು ಈ ದೇವಸ್ಥಾನಕ್ಕೆ ಹೋಗಬೇಕು, ಹೋಗೋಣ ಅಂತ. ಇನ್ನು ಸನ್ನಿಧಿ ಅಂತೂ ಕಾರಲ್ಲಿ ಸ್ವಲ್ಪ ಜೋಶಾಗೇ ಇದ್ಲು. ಸ್ವಲ್ಪ ಹೊಟ್ಟೆ ಅಂತ ಹಿಂದೆ ಬಂದಳು, ಏನಾರ ತಿನ್ನಕ್ಕೆ ಕೊಡಮ್ಮ ಅಂತ. ಸ್ವಲ್ಪ ಬ್ರೆಡ್ ಅವಳಿಗೆ ತುಂಬ ಫೇವ್ರೇಟು, ಬ್ರೆಡ್ ತಿಂತಾಳೆ ಯಾವಾಗಾರ ಈ ಥರ ಟ್ರಾವೆಲಿಂಗಲ್ಲಿದ್ದಾಗ. ಬ್ರೆಡ್ಡು ಸ್ವಲ್ಪ ಫ್ರೂಟ್ಸ್ಗಳಿರುತ್ತೆ, ಫ್ರೂಟ್ಸ್ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ, ಬ್ರೆಡ್ ಆದರೆ ತುಂಬ ಲೈಕ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಏನು ಫೇವ್ರೆಟ್ ಆಗಿರುತ್ತೋ ಅವರ ಅಪ್ಪ ಅದನ್ನ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬ್ರೆಡ್ಡು, ರಸ್ಕು ಆಗಿರ್ಬೋದು, ಬೆಣ್ಣೆ ಬಿಸ್ಕೆಟು, ಈ ಥರ ಥಿಂಗ್ಸ್ಗಳನ್ನೆಲ್ಲ ಸ್ವಲ್ಪ ತೊಗೊಂಡಿರ್ತಾರೆ. ಇನ್ನು ಓಕೆ, ಹಿಂಗೆ ಟ್ರಾವೆಲಿಂಗ್ ಶುರು ಮಾಡಿದ್ದೀವಿ ಅಂದರೆ ಜಾಸ್ತಿ ತಿನ್ನೋಕ್ಕೂ ಕೊಡಬಾರ್ದಲ್ವ ಅಂದ್ಕೊಂಡು ಲಿಮಿಟಲ್ಲಿ ಕೊಟ್ಕೊಂಡು ಅವಳನ್ನ ಸ್ವಲ್ಪ ಸುಧಾರಿಸ್ಕೊಂಡು. ಟ್ರಾವೆಲಿಂಗ್ ಅಂದರೆ ಸ್ವಲ್ಪ ಇಷ್ಟನೇ ಮಕ್ಕಳಿಗೆ, ಬಟ್ ಸ್ವಲ್ಪ ಎ ಸಿ ಎಲ್ಲ ಹಾಕ್ಕೊಂಡ್ರೆ ನಮಗೆ ಟ್ರಾವೆಲಿಂಗ್ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ಎ ಸಿ ಆಫ್ ಮಾಡಿದ್ವಿ. ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ತುಂಬ ಫೇಮಸ್ಸು. ಇದು ಬಂದು ರಾಮನಗರ ಜಿಲ್ಲೆಯಲ್ಲಿರೋದು. ನಮಗೆ ಬೆಂಗಳೂರಿಂದ ಆಲ್ಮೋಸ್ಟು ತುಂಬ 1 to 2 hours ಒಳಗಡೆ ಎಲ್ಲಿ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಆಲ್ಮೋಸ್ಟ್ ಈ ಗೂಗಲಲ್ಲಿ ಮ್ಯಾಪಲ್ಲಿ ನೀವು ಲೊಕೇಶನ್ ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ ಈ ದೇವಸ್ಥಾನ ಎಲ್ಲಿಂದ ಬರುತ್ತೆ, ಹೇಗೆ ಹೋಗ್ಬೋದು ಅಂತ. ಬೆಂಗಳೂರಿಂದ ನಾವು ಹೊರಡ್ತೀವಿ ಅಂದರೆ 60 to 70 kilometers ಆಗುತ್ತೆ. 6 to 70 ಅಂದರೆ 1 hourಗೆ 145, 1 hourಗೆ ಒಂದು 30 to 40 kilometers ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು 2.5 hours ಅಂತೂ ಖಂಡಿತ ಆಗುತ್ತೆ. ಸೊ ನೀವು ಆಬ್ವಿಯಸ್ಲಿ ಒಂದು ಗೂಗಲ್ ಲೊಕೇಶನ್ ಹಾಕ್ಕೊಂಡು ಇಲ್ಲಿಗೆ ಬರ್ಬೋದು. ಆನ್ ದ ವೇ ಹೋಗ್ಬೇಕಾದ್ರೆ ನಮಗೆ ಹಸಿರು ಜಾಸ್ತಿ, ಕಬ್ಬಿನ ಗಿಡಗಳು, ತೆಂಗಿನ ಮರಗಳು, ಮತ್ತು ಈ ಭತ್ತ ಥರ ತೆನೆಗಳದೆಲ್ಲ ಇತ್ತು. ಅಲ್ಲಿ ಸ್ವಲ್ಪ ಚೆಕ್ಕಿಂಗ್ ಎಲ್ಲ ಇತ್ತು. ಆಲ್ಮೋಸ್ಟ್ ಗಾಡಿ ನಿಲ್ಲಿಸಿ ಚೆಕ್ಕಿಂಗ್ ಎಲ್ಲ ಮಾಡಿಕೊಂಡು ಇವಾಗ ನಾವು ಎಂಟ್ರಿ ಆಗ್ತಾ ಇರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಆನ್ ದ ವೇನಲ್ಲಿ ತುಂಬ ಗಾಡಿಗಳು ಎಲ್ಲ ಪಾರ್ಕಿಂಗ್ ಮಾಡಿದ್ರು, ತುಂಬ ಜನನೂ ಇದ್ದರು. ಇದು ಒಂದು ಭಾನುವಾರ ಆಗಿತ್ತು. ನಮಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಏನು ಅನ್ನಿಸ್ತು ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಹೇಗೆ ಅನ್ನಿಸ್ತು ಅಂತ ನಿಮಗೆ ಲಾಸ್ಟಲ್ಲಿ ಖಂಡಿತವಾಗೂ ನಾನು ತಿಳಿಸ್ತೀನಿ ಹೇಗೆ ಅನ್ನಿಸ್ತು, ಹೇಗೆ ನಮ್ಮ ಅನುಭವ ಹೇಗಿತ್ತು ಅಂತ. ನೀವು ಕೊನೆಯವರೆಗೂ ಈ ವಿಡಿಯೋ ನೋಡಿದ್ರೆ ಖಂಡಿತವಾಗೂ ನಮ್ಗೆ ಹೇಗೆ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿದ್ದು ಅನ್ನೋದು ನಿಮಗೆ ಎಂಡದಲ್ಲಿ ಖಂಡಿತವಾಗೂ ತಿಳಿಸ್ಕೊಡ್ತೀನಿ. ಸೊ ಪಾರ್ಕಿಂಗಿಗೆ ಹುಡುಕ್ತಾ ಇರ್ತೀವಿ. ತುಂಬ ಅಂದರೆ ತುಂಬ ಬಿಸಿಲು. ಆಲ್ಮೋಸ್ಟ್ ಅಲ್ಲಿ ಹೋಗೋದಕ್ಕೆ ನಾವು 2 hours ಆದರೂ ಆಗಿದೆ. 10ಗೆ ಹೊರಟ್ವಿ, 12ಗೆ ರೀಚ್ ಆದ್ವಿ. ತುಂಬ ಬಿಸಿಲು. ದೇವಸ್ಥಾನದಿಂದ ನಮಗೆ ಪಾರ್ಕಿಂಗ್ ಏರಿಯಾ ತುಂಬ ಲಾಂಗ್ ಇತ್ತಲ್ವಾ. ಸೊ ನಾವು ಇಲ್ಲಿಂದ ಬರಿಗಾಲ ನಡ್ಕೊಂಡು ಹೋಗ್ಬೇಕಂದ್ರೂ ಕಷ್ಟ ಅಂತ ಹೇಳ್ಬಿಟ್ಟು ಆದಷ್ಟು ದೇವಸ್ಥಾನ ಎಲ್ಲಿ ಬರುತ್ತೋ ನಿಯರ್ 1.5 kilometers ಬರೋಷ್ಟು ನಮಗೆ ಸಿಕ್ತು. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಸನ್ನಿಧಿ, ಯಾಕೆಂದರೆ ತುಂಬ ಬಿಸಿಲು. ಎ ಸಿ ಹಾಕ್ಕೊಂಡ್ರೆ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗೇ ಆಗಿತ್ತು. ಸೊ ಇರಲಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಟಯರ್ಡ್ ಆದರೂ ಪರವಾಗಿಲ್ಲ, ದೇವ್ರ ದರ್ಶನ ಮಾಡಿದ್ಮೇಲೆ ಅದ್ರ ಗುಡ್ ವೈಬ್ಸು, ಪಾಸಿಟಿವ್ ಎನರ್ಜಿ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ತುಂಬ ಬಿಸಿಲು ಅಂದರೆ ಬಿಸಿಲು. ಸೊ ನೀವೇ ನೋಡ್ತಾ ಇರ್ಬೋದು ಆ ಚಾಮುಂಡಿ ದೇವಸ್ಥಾನ ಹೇಗಿದೆ ಅಂತ. ಇದು ನಮಗೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಗೌಡಗೆರೆ ಅನ್ನೋದು ಒಂದು ಹಳ್ಳಿ ಇದೆ. ಈ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಬಂದ್ಬಿಟ್ಟು ಇದು 60 ಅಡಿ ಎತ್ತರದ ಒಂದು ಭವ್ಯ ಪಂಚಲೋಹದಿಂದ ಮಾಡಿದ್ದಾರೆ ಇದು ವಿಗ್ರಹ. ನನಗೆ ಈಗ ರೀಸೆಂಟಾಗಿ ನಾನು ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಅಂದರೆ ಇದು ಏಷ್ಯಾ ಬುಕ್ ರೆಕಾರ್ಡ್ ಅನ್ನಲ್ಲಿ ಸ್ಥಾನ ಪಡೆದಿದೆ ಅಂತೆ. ಚಾಮುಂಡಿ ದೇವಿ ಆಗಿದ್ದರೂ ಸಹ ದುರ್ಗಾ ರೂಪದಲ್ಲಿ ನೆಲೆಸಿರುವಂಥ ತುಂಬ ಶಕ್ತಿಶಾಲಿ ಇರುವಂತಹ ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ ಅಂತೆ. ಈ ದೇವಾಲಯದಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಜನ, ಸುಮಾರು ಸಾವಿರಾರು ಭಕ್ತರನ್ನು ಆಕರ್ಷಣೆ ಮಾಡಿದೆ ಈ ದೇವಸ್ಥಾನ. ಎಷ್ಟೋ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿನ ಜನಗಳು ಹೇಳ್ತಾರೆ. ಹಾಗೆ ಅಲ್ಲಿ ಹೋಗಿ ಬಂದಿದ್ದವರು ಸಹ ಅದರದ್ದು ಏನು ನಮಗೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನಾವು ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿಗೆ. ಇದು ಒಂದು ಮಾಲೂರು ಹೋಬಳಿ ಚನ್ನಪಟ್ಟಣ ತಾಲೂಕಲ್ಲಿ ಬರುತ್ತೆ. ಇದು 60 ಅಡಿ ಎತ್ತರ ಇದೆ ದೇವರು. ನಮಗೆ ಇಲ್ಲಿ ಪೂರ್ಣ ಫಲದ ಒಂದು ಕಾಯಿ ಕೊಡ್ತಾರೆ, ತೆಂಗಿನಕಾಯಿಯನ್ನು ಕೊಡ್ತಾರೆ. ಪೂರ್ಣ ಫಲ ಅಂದರೆ ಏನು ಹೇಳಿ, ಯಾವಾಗಲೂ ನಾವು ಏನೇ ಕೆಲಸ ಮಾಡಿದ್ರೂ ಪೂರ್ಣವಾಗಿ ಸಿಗುತ್ತೆ ಅಂತ. ಈ ಕಾಯಿನ ಆ ದೇವರಿಗೆ ನಾವು ಪೂಜೆ ಮಾಡಿಸ್ಕೊಂಡು ಬಂದು ನಾವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತೇಳಿ ಈ ಕಾಯಿನ ಕಟ್ಟಿ
ನಾವು ಪ್ರತಿ ಮೂರು ವಾರ ಬರ್ಬೋದು, ಇಲ್ಲ 5 ವಾರ ಬರ್ಬೋದು. ಇಲ್ಲಿ ಹೇಳಿರೋ ಪ್ರಕಾರ 7 ವಾರ ಕಂಪಲ್ಸರಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸತಿ ಕಟ್ಟಿದ್ರೇ ತುಂಬ ಒಳ್ಳೆಯದಾಯಿತು ಅಂತ ಹೇಳ್ತಾ ಇದ್ದಾರೆ. ತುಂಬ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ನೀವೇನಾರ ಈ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ರೆ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಬನ್ನಿ. ಆದಷ್ಟು ಇಲ್ಲ ಅಂದರೆ ಈವ್ನಿಂಗ್ ಒಂದು 4 o'clock ಬಂದರೆ ಮಾತ್ರ ತುಂಬ ಚೆನ್ನಾಗಿ ದರ್ಶನ ಮಾಡ್ಬೋದು. ನೀವು ನೋಡ್ತಿರೋ ಹಾಗೆ ಅಲ್ಲೆಲ್ಲ ಕಾಯಿ ತುಂಬ ಕಟ್ಟಿದ್ದಾರೆ. ಅಲ್ಲಿ ಬಸವನದೊಂದಿದೆ, ಇದು ಅಲ್ಲಿ ಸ್ನಾನ ಮಾಡಿ ನೀರು ಬಸವನ ಮೇಲಿಂದ ನೀರು ಹಾಕ್ತಾರೆ, ಅದು ನಮ್ಮ ತಲೆ ಮೇಲೆ ಬೀಳುತ್ತೆ. ಇದು ದೇವಸ್ಥಾನ. ಇಲ್ಲಿ ಹಿರಿಯರಿಗೆ ತುಂಬ ವಯಸ್ಸಾದವ್ರಿಗೆಲ್ಲ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ, ಬಟ್ ಒಬ್ಬರಿಗೆ ಕೊಡೋದು ಇಲ್ಲ. ನಾರ್ಮಲ್ ನಮ್ಮ ಎಂಗೇಜ್ ಇರೋರೆಲ್ಲ ಕ್ಯೂನಲ್ಲೇ ನಿಂತು ವೆಯ್ಟ್ ಮಾಡಿ ಹೋಗಲೇಬೇಕು. ಯಾವುದೇ ರೀತಿ VIP ಎಂಟ್ರೆನ್ಸ್ ಆ ಥರ ಎಲ್ಲ ಎಂಥದ್ದು ಇಲ್ಲ. ಇಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಇದೆ. ಸೊ ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು, ಬಿಸಿಲಿಗೆ ತುಂಬ ಸಾಕಾಯಿತು ಅಂತಲೇ ಹೇಳ್ಬೋದಪ್ಪ. ಆದರೆ ಆ ದೇವ್ರ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ದೇವ್ರ ಅಲಂಕಾರ ಮಾತ್ರ ಸೇಮ್ ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವ್ರದ್ದು ಹೇಗೆ ಮಾಡಿದಾರೋ ಅದೇ ರೀತಿ ಮಾಡಿದ್ದಾರೆ. ನೀವು ಒಂದ್ಸಲಿ ಸಾಧ್ಯವಾದರೆ ಬಿಡು ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದ್ರ ಪಾಸಿಟಿವ್ ಎನರ್ಜಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದಾದಮೇಲೆ ನಾವು ಹೊರಟಿದ್ದು ಮೈಸೂರು ರೋಡಲ್ಲಿ ಹೋಗ್ತಿದ್ದೀವಿ ಅಂದಮೇಲೆ ನೆಕ್ಸ್ಟ್ ಒಂದಿದೆ, ಆನ್ ದಿ ವೇ ಹೋಗ್ಬೇಕಾದ್ರೆ ನಮ್ಗೆ ಇನ್ನೊಂದು ಪ್ಲೇಸಸ್ ಸಿಗುತ್ತೆ, ಅಲ್ಲಿ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಮಕ್ಕಳು ಸೆಕೆ ತಡೆಯೋಕ್ಕಾಗದೆ ಈ 7up, ಸ್ಪ್ರೈಟು ಮತ್ತು ಈ ಐಸ್ ಕ್ರೀಮ್ಸ್ನೆಲ್ಲ ತಿಂದ್ಕೊಂಡು ಜಾಲಿಯಾಗಿ ಸ್ವಲ್ಪ ಫೈಟಿಂಗ್ ಮಾಡಿಕೊಂಡ್ರು. ಫನ್ ಫೈಟಿಂಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕತೆಗಳು ಹೇಳ್ಕೊಂಡು ಬರ್ತಾಯಿದ್ರು. ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಅವರಿಬ್ರು ಫೈಟ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಜೋಕ್ಸ್ ಪಾರ್ಟ್ ಅಂತ ಅನ್ಕೋತಾ ಇರ್ತೀವಿ, ಒಂದ್ಸಲ ಸೀರಿಯಸ್ ಆಗೂ ಆಗಿಬಿಡ್ತಾರೆ. ಹಾಗೆ ನಾನಂತೂ ಇನ್ನು ಟ್ರಾವೆಲಿಂಗ್ ಶುರು ಮಾಡಿದ್ರೆ ಮಾತ್ರ ಖಂಡಿತ ಮುಂಚೆ ಎಲ್ಲ ಮಲಗಿಬಿಡ್ತಾ ಇದ್ದೆ. ಸೊ ಈಗಂತೂ ಇಲ್ಲ, ಮಲಗೋಕ್ಕಂತೂ ಇಲ್ವೇ. ಯಾಕೆಂದರೆ ಯಾವುದೇ ನಾವು ಒಂದು ಟ್ರಾವೆಲಿಂಗ್ ಶುರು ಮಾಡಿದಾಗ ಅದ್ರ ಮಧ್ಯೆ ಬರುವಂಥ ಕ್ಯಾಪ್ಚರ್ಗಳು ವಿಡಿಯೋಗಳನ್ನೆಲ್ಲ ಕವರ್ ಮಾಡ್ಕೊಳ್ತೀನಿ. ಈಗಂತೂ ಬ್ರಿಡ್ಜಸ್ಗಳಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ, ತುಂಬ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ. ಎಲ್ಲೋದ್ರೂ ಈ ಬ್ರಿಡ್ಜಸ್ಗಳಂತೂ ಮನ ಸೆಳೀತಾ ಇರುತ್ತೆ. ಇದಾದಮೇಲೆ ಮುಂದಿನ ಪ್ಲೇಸ್ಗೆ ಹೋಗೋ ಅಷ್ಟರಲ್ಲಿ ನಮಗೆ ತುಂಬ ಗಿಡಗಳದ್ದು ಗದ್ದೆಗಳೇ ಜಾಸ್ತಿ, ಫಾರ್ ಲಾಂಗ್ ಒಂದು ಎಕರೆಗಟ್ಟಲೆ ಬರೀ ಗದ್ದೆಗಳೇ ಇತ್ತು, ತೋಟಗಳು. ಈ ಥರ ವೈಬ್ಸು ನಮ್ಮ ಬೆಂಗಳೂರಲ್ಲಿ ನಾವು ನೋಡೋಕ್ಕೆ ಸಾಧ್ಯನಾ? ಖಂಡಿತವಾಗೂ ಇಲ್ಲ. ಒಂದೇ ದಿವಸ ಟ್ರಿಪ್ ಹೋದರೂ ಕೂಡ ಈ ಥರ ಎಲ್ಲ ನೋಡಿದಾಗ ನಮ್ಗೆ ಆನಂದ ಆಗುತ್ತೆ. ಹಾಗೆ ಕ್ಯಾಬೇಜ್ದು ಎಲ್ಲ ಗಿಡಗಳೆಲ್ಲ ಹಾಕಿದ್ರು, ಅದನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ನಾವು ಹೋಗ್ಬೇಕಾದ್ರೆ ಇವಾಗ ನಾನು ಆಲ್ರೆಡಿ ಹೇಳ್ದಾಗೆ ಮೈಸೂರು ರೋಡ್ ಮೇಲೆ ಹೋಗಿದ್ದರಿಂದ ನಮಗೆ ಮಂಡ್ಯ ಜಿಲ್ಲೆ ಹತ್ರ ನಾವು ಹಂಗೆ ಹೋಗಬೇಕು. ಅಲ್ಲಿ ಒಂದು ತುಂಬ ಪುರಾತನವಾದೊಂದು ತುಂಬ ಶಕ್ತಿ ಇರುವಂಥ ದೇವರಿದೆ. ಸುಮಾರು 4 ಸತಿ ನಾವು ಹೋಗಿ ಬಂದಿದ್ದೀವಿ. ಇದು ಒಂದು ಮಂಡ್ಯ ಜಿಲ್ಲೆ KR ತಾಲೂಕಲ್ಲಿ ಬರುವಂಥ ಕಲ್ಲಹಳ್ಳಿ ಅನ್ನೋದು ಇದೆ. ಇಲ್ಲಿ ಒಂದು ವರಹನಾಥ ಕಲ್ಲಹಳ್ಳಿ ಶ್ರೀ ಲಕ್ಷ್ಮೀ ಭೂವರನಾಥ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಪುರಾಣ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ. ನಾನು ಸುಮಾರು 4ರಿಂದ 5 ಸತಿ ಹೋಗಿ ಬಂದಿದ್ದೀನಿ. ಬಟ್ ಹೋಗಿ ಬಂದಾಗ ಏನು ಅಂದ್ಕೊಂಡ್ರೂ ಆಗಿದೆ ಅಂತ ಎಲ್ಲರೂ ತುಂಬ ಜನಗಳು ಬರ್ತಾ ಇದ್ದಾರೆ. ನಮಗೂ ಒಳ್ಳೆಯದಾಗಿದೆ, ನಾವು ಅಂದ್ಕೊಂಡಿದ್ದ ಕೆಲಸಗಳು ಕೂಡ ಆಗಿದೆ. ಮನೆ ಕಟ್ಟಬೇಕು ಅಂದ್ಕೊಂಡವ್ರು ಮನೆ ಕಟ್ಟೋದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ನೆಮ್ಮದಿ ಬೇಕು, ಮನಸ್ಸಿಗೆ ಶಾಂತಿ ಬೇಕು, ಏನೋ ಒಂದು ಕೆಲಸ ಅಂದ್ಕೊಂಡು ಬಂದಿರ್ತಾರೆ. ಅದಕ್ಕೋಸ್ಕರನೂ ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಸೊ ಇಲ್ಲಿ ಬಂದು ಇವಾಗ ಪಾರ್ಕಿಂಗ್ ಮಾಡಿದ್ವಿ. ಫ್ರೆಂಡ್ಸ್ ನೋಡಿ ಹೇಳ್ತವ್ರೆ, ಇಲ್ಲಿ ಕಲ್ಲಾಕಿದಾರಲ್ಲ, ಇವಾಗ ನಾವು ಬಂದಿರೋದು ಭೂವರನಾಥ ಟೆಂಪಲ್ಗೆ ಬಂದಿದ್ದೀವಿ. ಲಕ್ಷ್ಮೀ ಭೂವರನಾಥ ಟೆಂಪಲ್ಲು. ಈ ಕಲ್ಲು ಏನು ಇಟ್ಟಿದ್ದಾರೆ ಇದನ್ನು 4 ಲೈನ್ ಜೋಡಿಸ್ಬೇಕಂತೆ. ನೋಡಿ ಹೆಂಗೈತೆ ಹೇಳ್ತವ್ರೆ ನೋಡಿ. ಆ 4 ಕಲ್ಲು ಜೋಡಿಸಿದ್ರೆ ನಾವು ಮನೆ ಕಟ್ತೀವಂತೆ. ಈ ಕಲ್ಲನ್ನ ಸಾಧ್ಯನಾ ಕಟ್ಟಕ್ಕದನ್ನ? ಇಲ್ಲಿ ಕಲ್ಲುಗಳನ್ನ ಜೋಡಣೆ ಮಾಡಿಟ್ಟರೆ ನಾವು ಮನೆ ಕಟ್ತೀವಿ ಅನ್ನೋದು ಅಲ್ಲಿನ ವಾಡಿಕೆ. ಜನಗಳು ನಂಬಿಕೆ ಇಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಭೂವರನಾಥ ಅಂತ ಅಂದರೆ ಲಕ್ಷ್ಮೀ ನಾರಾಯಣ ಅಲ್ವಾ. ಸೊ ತುಳಸಿ ತುಂಬ ಶ್ರೇಷ್ಠ ಅಂತ ಹೇಳ್ಬಿಟ್ಟು 1-2 ಮಾತು ತುಳಸಿನ ತೊಗೊಂಡು ಹೊರಡ್ತಾ ಇದ್ದೀವಿ. ನೀರಂತೂ ಸದ್ಯಕ್ಕಂತೂ ನೀರೆಲ್ಲ ಫುಲ್ ಕಡಿಮೆ ಆಗಿದೆ, ಬೇಸಿಗೆ ಆಗಿರೋದ್ರಿಂದ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಭೂದೇವಿಯನ್ನು ತೊಡೆ ಮೇಲೆ ಇಟ್ಕೊಂಡಿದ್ದಾರೆ ಯಾರು, ಭೂವರನಾಥ. ವಿಶಿಷ್ಟ ಭಂಗಿಯಲ್ಲಿರುವಂಥ ದೇವಸ್ಥಾನ. ಹೊಯ್ಸಳ ಶೈಲಿಯ ಈ ದೇವಾಲಯ ಭೂವೈಕುಂಠ ಅಂತಲೇ ಸಹ ಇಲ್ಲಿನ ಜನ ಕರೀತಾ ಇರ್ತಾರೆ. ಇಲ್ಲಿ ದೇವಾಲಯಗಳಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ನಮ್ಗೆ ಸಿಗೋದು, ಈ ಸ್ಥಳದಲ್ಲಿ ಸುಮಾರು ಒಂದು 18 ಅಡಿ ಎತ್ತರದಷ್ಟು ಒಂದು ಭವ್ಯ ಏಕಶಿಲಾ ಮೂರ್ತಿ ಇರೋದಿದು. ಇದು ಸಾಲಿಗ್ರಾಮ ಕಲ್ಲಿನಿಂದ ಮಾಡಿದ್ದಾರೆ. ಅಲ್ಲಿ
ಕಲ್ಲಲ್ಲಿ ಕಟ್ಟು ಒಂದು ಮನೇನ ಅಂತ ಹೇಳಿದ್ರು. ಅದನ್ನು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಕಲ್ಲು ತೊಗೊಂಡು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಇದು ಮಾಡಲೇಬೇಕು ಅನ್ನೋದೇನಿಲ್ಲ, ನಮ್ಮ ನಂಬಿಕೆ, ಇದು ನನ್ನ ನಂಬಿಕೆ ಇದೆ, ನಾನು ಹೋದಾಗೆಲ್ಲ ಮಾಡ್ತೀವಿ. ಹಾಗೆ ಇಲ್ಲಿ ಮಣ್ಣು ಸಿಗುತ್ತೆ, ಆ ದೇವಸ್ಥಾನದ ಹಿಂದ್ಗಡೆ ಮಣ್ಣಿಟ್ಟಿರ್ತಾರೆ. ಆ ಮಣ್ಣನ್ನು ಮೂರಿಡಿ ಮಣ್ಣು ತೊಗೊಂಡು ನಾವೊಂದು ಕವರ್ಗೆ ಹಾಕ್ಕೋಬೋದು, ಅಲ್ಲೇ ಕವರ್ ಕೊಡ್ತಾರೆ. ಆ ಕವರ್ಗೆ ಹಾಕ್ಕೊಂಡು ಮಣ್ಣನ್ನು ತೊಗೊಬಂದು ಆಲ್ಮೋಸ್ಟು ಸೂರ್ಯ ಇನ್ನೇನು ಮುಳುಗೋ ಟೈಮಲ್ಲಿ ಒಂದು ಅರೌಂಡ್ 4:30 ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಟೈಮ್ಗೆ ನಾವು ಹೋಗಿದ್ದು. ಒಂದು ಸುತ್ತು ದೇವ್ರನ್ನ ಪ್ರದಕ್ಷಿಣೆ ಮಾಡಿಕೊಂಡು ದೇವಸ್ಥಾನದೊಳಗಡೆ ಹೋಗಿ ಮಣ್ಣು ತೊಗೊಂಡಿರ್ತೀವಲ್ಲ ಅದನ್ನ ಅವರು ಪೂಜೆ ಮಾಡಿ, ಐನೋರು ಇರ್ತಾರೆ, ಅದಕ್ಕೆ ತುಳಸಿ ಹಾಕಿ ಎಲ್ಲ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ನಾವು 11 ಸುತ್ತಿ ಅದರದ್ದೆಲ್ಲ ಏನೋ ಒಂದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. 11 ಸುತ್ತು ಅದನ್ನು ಪೂಜೆ ಮಾಡಿಕೊಂಡು ನಾವು ಅದನ್ನು ಮನೆಗೆ ತೊಗೊಂಡು ಬರಬೇಕು. ನಾವೇನೇ ಸಂಕಲ್ಪ ಮಾಡ್ಕೋಬೋದು, ವಿದ್ಯಾಭ್ಯಾಸದಾಗಿರ್ಬೋದು, ಮನೆ ಕಟ್ಟಬೇಕು, ಆರೋಗ್ಯ, ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಆಯಸ್ಸು, ಆರೋಗ್ಯ. ಇದೇ ಮನುಷ್ಯ ಪ್ರತಿಯೊಬ್ಬರೂ ದೇವ್ರ ಹತ್ರ ಕೇಳ್ಕೊಬೇಕಾಗಿರೋದು. ಮಿಕ್ಕಿದೆಲ್ಲ ಭಗವಂತ ನಮ್ಗೆ ಏನು ಕೊಡಬೇಕು ಅಂತ ಇರ್ತಾರೋ ಖಂಡಿತವಾಗೂ ಕೊಟ್ಟೇ ಕೊಡ್ತಾರೆ ಅನ್ನೋದು ನನ್ನ ಭಾವನೆ. ಈ ಶೆಕೆಗೆ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಬರೋದಕ್ಕೆ ಸಾಕಾಯಿತು. 11 ರೌಂಡ್ ಎಲ್ಲ ಪ್ರದಕ್ಷಿಣೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಎಳ್ಳೀರು ಕುಡಿಯೋಣ ಅಂತ ಅಂದ್ಕೊಂಡ್ರೆ ಎಳ್ಳೀರು ತುಂಬ ಬಿಸಿಯಾಗಿತ್ತು, ಏನು ಕುಡ್ದಂಗೆ ಅನ್ನಿಸ್ಲಿಲ್ಲ. ಇರಲಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಫ್ರೆಶ್ ಆಗಿರೋಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ರು. ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಬಂದೆ. ಈ ಮಣ್ಣು ನಾವೇನು ತೊಗೊಂಡು ಬಂದಿರ್ತೀವಲ್ಲ, ಆ ಮಣ್ಣನ್ನು ಏನು ಮಾಡಬೇಕು ಅನ್ನೋದು ತುಂಬ ದಿವಸಗಳಿಂದ ಬರೀ ಮನೆ ಕಟ್ಟೋದಕ್ಕೆ ಒಂದೇ ಅಲ್ಲ ಇದು ಮಣ್ಣು ಯೂಸ್ ಮಾಡೋದು. ಇಲ್ಲಿ ಇಟ್ಕೆ ಕೂಡ ಕೊಡ್ತಾರೆ, 2 ಇಟ್ಕೆ ಕೊಡ್ತಾರೆ. ಒಂದು ಇಟ್ಕೆ ಅಲ್ಲೇ ಇಟ್ಟು ಬರಬೇಕು, ಒಂದು ಇಟ್ಕೆ ನಾವು ಮನೆ ಕಟ್ಬೇಕಾದ್ರೆ ಆ ಇಟ್ಕೆನ ಆಗ್ನೇಯ ದಿಕ್ಕಿಗೆ ಸೇರಿಸಿ ಕಟ್ಟಬೇಕು ಅಂತ ಹೇಳಿದ್ರು. ನೀವು ತುಂಬ ಫ್ರೀ ಇದ್ದಾಗ ಅದು ಹೋಗಲೇಬೇಕು ಅಂದಾಗ ಮೈಸೂರಿಂದ ಹೋಗೋರ್ಗಾದ್ರೆ 50 ರಿಂದ 60 ಕಿಲೋಮೀಟ್ರಷ್ಟು ದೂರ ಇದೆ ಭೂವರನಾಥ ಸ್ವಾಮಿ. ನಾವು 2 ಚಾಮುಂಡೇಶ್ವರಿ ದೇವಿ ಮತ್ತು ಭೂವರನಾಥ ದೇವ್ರನ್ನ ದರ್ಶನ ಮಾಡಿಕೊಂಡು ಒಂದು ಪಾಸಿಟಿವ್ ವೈಬ್ಸ್ನ ತೊಗೊಂಡು ನಮ್ಮ ತಂಗಿ ಮನೆಗೆ ಫೈನಲಿ ಬಂದು ತಲುಪಿದ್ವಿ. ಅವ್ರಿಗೆಲ್ಲ ತುಂಬ ಖುಷಿ ಆಯಿತು, ತುಂಬ ವೆಯ್ಟ್ ಮಾಡ್ತಿದ್ರು. ಇದು ನಮ್ಮ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗು ನಿಮಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನಮಗೆ ವೀಡಿಯೋಸ್ಗಳಿಗೆ ಅಂತ ಹೇಳ್ತಾ ಈಗ ಇಲ್ಲಿಂದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಬ್ಲಾಗ್ನಲ್ಲಿ ನಾವು ಎಲ್ಲೆಲ್ಲಿ ಹೋದ್ವಿ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.